ಪಂಚಮಸಾಲಿ ಲಿಂಗಾಯತರ ಮೀಸಲಾತಿ ಹೋರಾಟ ನೋಡಿ. ಈ ವಿಚಾರ ಅಂತ ಬಂದಾಗ ಯಾವ ರೀತಿ ರಾಜಕೀಯ ಕೆಸರೆರಚಾಟ ಇರುತ್ತೆ, ಯಾವ ರೀತಿ ಸ್ಪರ್ಧೆ ಇರುತ್ತೆ ನಿಮಗೆ ಗೊತ್ತಿದೆ ಅಲ್ವಾ? ಎಸ್, ಅಫ್ಕೋರ್ಸ್ ಇಟ್ ಈಸ್ ಪ್ಯೂರ್ ಪಾಲಿಟಿಕ್ಸ್. ನೋಡೋಣ, ಮತ್ತೆ ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಹೋರಾಟ ಈಗ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಏನು? ಯಾರು ಇದಕ್ಕೆ ಮತ್ತೆ ಸೊಪ್ಪು ಹಾಕ್ತಾ ಇದ್ದಾರೆ, ತುಪ್ಪ ಹಾಕ್ತಾ ಇದ್ದಾರೆ, ಪೆಟ್ರೋಲ್ ಸುರಿತಾ ಇದ್ದಾರೆ ನೋಡೋಣ. ಹೋರಾಟಕ್ಕೂ ಮೊದಲೇ ನಾಯಕರ ಮಧ್ಯೆ ದೊಡ್ಡ ಕಿತ್ತಾಟ, ಇದಕ್ಕೇನು ಕಮ್ಮಿ ಇಲ್ಲ. ಯಾರ ನಡುವೆ? ವಿಜಯಾನಂದ ಕಾಶಪ್ಪನವರ್ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಸರ್ಕಾರ ಇದ್ದಾಗ ಕಾಶಪ್ಪನವರು ಸಾಹೇಬ್ರು, ಯತ್ನಾಳ್ ಸಾಹೇಬ್ರು ಹೋರಾಟವನ್ನು ಮಾಡ್ತಾ ಇದ್ರು. ಯತ್ನಾಳ್ರವ್ರೆ, ಬಿಜೆಪಿಗರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಲ್ಲ, ಓಕೆ, ನಿಮ್ಮನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ಬನ್ನಿ. ಅಬ್ಬಾ, ಇಲ್ಲೇ ಪೈಪೋಟಿ ಜಾಸ್ತಿ ಇದೆ ಅಲ್ವಾ ಕಾಶಪ್ಪನವರವ್ರೆ? ಅವತ್ತು ಯತ್ನಾಳ್ಗೆ ಆಫರ್ ಕೊಟ್ಟಿದ್ದ ವಿಜಯಾನಂದ ಕಾಶಪ್ಪನವರ್. ಅಷ್ಟೇ ಅಲ್ಲ, ಅವತ್ತು ಯತ್ನಾಳ್ರನ್ನ ಹೆಬ್ಬುಲಿ ಅಂತ ಕಾಶಪ್ಪನವ್ರು ಕರೆದಿದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೋದು. ಅಧಿಕಾರ ಬಂದ ಮೇಲೆ ಗೊಡ್ಡೆಮ್ಮೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಬಳಸುವ ಶಬ್ದ ಇದು. ಗೊಡ್ಡೆಮ್ಮೆ ಅಂದರೆ ಏನು ಪ್ರಯೋಜನ ಇಲ್ಲ ಅಂತ, ಜೊತೆಯಲ್ಲಿದ್ದಾಗ ಹೊಗಳೋದು, ದೂರವಾದಾಗ ನಿಂದಿಸೋದು ಅಲ್ವಾ? ಓಕೆ, ಕಾಶಪ್ಪನವ್ರು ಅಂದಾಗ ನನಗೊಂದು ಶಬ್ದ ನೆನಪಾಗ್ತಾ ಇದೆ. ಯತ್ನಾಳ್ ಅವರು ಹೇಳಿದ್ರೆ ನೆನಪಿದೆ ಅಲ್ಲ, ಮುಖ್ಯಮಂತ್ರಿ ಆಗೋಕ್ಕೆ ಏನು ಬೇಕು ಅಂತ. ಈ ಕಾಶಪ್ಪನವರ್ ಕ್ಯಾಶಪ್ಪನವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕ್ಯಾಶ್ ಇರಬೇಕು ಅಲ್ವಾ ಅನ್ನೋದು ಪೊಲಿಟಿಕ್ಸಲ್ಲಿ. ಬನ್ನಿ ಮುಖ್ಯಮಂತ್ರಿ, ಇವೆಲ್ಲ ಏನಕ್ರಿ ಬೇಕು? ಈ ಶಬ್ದಗಳಿಂದ ಏನು ಪ್ರಯೋಜನ ಆಗ್ತಾ ಇದೆ ಹೇಳಿ? ಬನ್ನಿ ಮುಖ್ಯಮಂತ್ರಿ ಮಾಡ್ತೀವಿ, ತರಲೆ ಬುದ್ಧಿಗಳಲ್ವ ಇವೆಲ್ಲ? ತಲೆ ಹರಟೆ ಅನ್ಸಲ್ವಾ? ನಿಮ್ಮ ಹೋರಾಟ ಏನು? ಸುಮ್ಮನೆ ಏನೋ ಒಂದು ಅಲ್ಲಿ ಮುಖ್ಯಮಂತ್ರಿ ಮಾಡಲ್ಲ, ಆಯಿತು, ಈಗ ನೀವು ಮುಖ್ಯಮಂತ್ರಿ ಮಾಡ್ತೀರಿ, ಇದನ್ನು ಜನ ಗಂಭೀರವಾಗಿ ಪರಿಗಣಿಸ್ಬೇಕಾ ನಿಮ್ಮ ಮಾತನ್ನು? ಶ್ರೀ 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 ವಿಜಯಾನಂದ ಕಾಶಪ್ಪನವರವರೇ, ನಿಮಗೆ ಕೇಳ್ತಾ ಇರೋದು ಅಲ್ಲ, ನಿಮಗೆಲ್ಲ ಯಾಕೆ ನಿಮ್ಮ ಮಾತಿನ ಮೇಲೆ ಯಾಕೆ ಇವತ್ತಿನ ಪೊಲಿಟಿಷಿಯನ್ಸ್ ಬೆಲೆ ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ, ಇಂತಹ ಈ ಕ್ಲೀಶೆ ಹಿಡಿದಿರುವಂಥ ಮಾತುಗಳನ್ನು ಆಡೋ ಮೂಲಕ, ಆಯಿತಾ? ಅಂದರೆ ಅದಕ್ಕೆ ಯಾವುದೇ ಒಂದು ಗ್ರಾವಿಟಿ ಇರಲ್ಲ. ಇಂಥವ್ರಲ್ಲ ನಮ್ಮ ಮಿನಿಸ್ಟ್ರು ಅಲ್ವಾ? ಮುಖ್ಯಮಂತ್ರಿ ಮಾಡ್ತೀರಾ ಅಂದರೆ ನಿಮ್ಮ ಮಾತಿಗೆ ಬೆಲೆನೇ ಇಲ್ಲ, ಪ್ರಣಾಳಿಕೆಯಲ್ಲೂ ಬೆಲೆ ಇರಲ್ಲ, ಜನರ ಆಶ್ವಾಸನೆಗಳಿಗೆ ಜನರಿಗೆ ನೀವು ಆಶ್ವಾಸನೆ ಕೊಡ್ತಿರಲ್ಲ, ಅದಕ್ಕೂ ಬೆಲೆ ಇರಲ್ಲ ಅನ್ನೋದಕ್ಕೆ ಇದೆಲ್ಲ ಒಂದು ಒಳ್ಳೆಯ ಉದಾಹರಣೆ. ನಿಮ್ಮ ನಾಲಿಗೆಗೂ ನಿಮ್ಮ ಮನಸ್ಸಿಗೂ ನಡವಳಿಕೆಗೆ ಏನಾದರೂ ಸಂಬಂಧ ಇದೆಯಾ? ಅದನ್ನು ಗಮನ ಹಾಕಬೇಕು. ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವೆಲ್ಲ? ಏನು ನಿಜಕ್ಕೂ ಹೋರಾಟ ಮಾಡ್ತಾ ಇದ್ದೀರಾ? ಬರೀ ಹಾರಾಟ ಮಾಡಿಕೊಂಡು, ರಾಜಕಾರಣ ಇರೋದೇ ಹೀಗೆ ಮೀಸೆ ತಿರುಗಿಕೊಂಡು, ವಿಭೂತಿ ಬಟ್ಕೊಂಡು ಏನೂ ಮಾಡ್ಲಿಕ್ಕೆ ಹೊರಟಿದ್ರಿ? ಏನಾದರೂ ಪ್ರೊಡಕ್ಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಉತ್ಪನ್ನಕಾರಿ ಏನಾದರೂ ಯೋಚನೆ ಮಾಡ್ತೀರೇನ್ರಿ? ಮೊದಲು ಅದನ್ನು ಮಾಡಿ, ಆಮೇಲೆ ಮುಖ್ಯಮಂತ್ರಿ ಮಾಡೋದು. ಈಗಿರೋರಿಗೆ ಇಲ್ಲಿ ಜಾಗ ಇಲ್ಲ, ಮೊದಲು ಯಾರು ಮಂತ್ರಿಗಳು ಮಾಡಬೇಕು ಅಂತಿದ್ದಾರಲ್ಲ ಅವ್ರು ಆಗಲಿ, ಯೋಗ್ಯತೆ ನೋಡ್ಕೊಳ್ಳಿ ಫಸ್ಟು, ಆಮೇಲೆ ಇದನ್ನೆಲ್ಲ ಮಾತಾಡಿ.